ನಮ್ಮ ಕೋಲಾರ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘ ವತಿಯಿಂದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಮ್ಮ ಕಲ್ಯಾಣ ಮಂಡಳಿ ಸೆಸ್ ದುರ್ಬಳಕೆ ವಿರುದ್ಧ ಹೈಕೋರ್ಟ್ ಆದೇಶದಂತೆ ಶೈಕ್ಷಣಿಕ ಧನ ಸಹಾಯ ವಿತರಣೆ ಖರೀದಿಗಳನ್ನು ನಿಲ್ಲಿಸಿ ಮಂಡಳಿ ಎಲ್ಲ ಘೋಷಿತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಲು ಮಂಡಳಿ ಎಲ್ಲ ಖರೀದಿ ಟೆಂಡರ್ಗಳನ್ನು ತನಿಖೆಗೆ ಒಳಪಡಿಸಲು ಆಗ್ರಹಿಸಿ ಎಲ್ಲ ಕಟ್ಟಡ ಕಾರ್ಮಿಕರು ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಾರ್ಮಿಕರು ಬರಬೇಕು ಅಂತ ನಾವು ಒಂದು ಮಾಧ್ಯಮಕ್ಕೆ ನಾವು ಹಂಚ್ಕೊಳ್ತಾ ಇದ್ದೀವಿ. ಉದ್ದೇಶ ಏನಪ್ಪ ಅಂದರೆ ಇಷ್ಟು ದಿನ ಬರ್ತಾ ಸಹಾಯಧನ ಇತ್ತು, ಇವಾಗ 10,000 ಇದ್ದಿದ್ದು 1,200 ಮಾಡಿದ್ದಾರೆ. ಪ್ರತಿಯೊಂದು ಏನು ಸೌಲಭ್ಯನೇ ಬರ್ತಾ ಇಲ್ಲ ಕಾರ್ಮಿಕರಿಗೆ. ಅದರ ಉದ್ದೇಶದಿಂದ ಕಟ್ಟಡ ಕಾರ್ಮಿಕರು ಎಲ್ಲ ಕಾರ್ಮಿಕರು ನಾವು ಎಲ್ಲ ಸಂಘಟನೆ ಎಲ್ಲ ಇತರೆ ಕಟ್ಟಡ ಕಾರ್ಮಿಕ ನಿರ್ಮಾಣವರು ಎಲ್ಲ ಕಾರ್ಮಿಕರು ಸೇರಿ ಸೋಮವಾರ ಚಲೋ CM ಮನೆ ಹತ್ರ ಎಲ್ಲರೂ ನಾವು ಧರಣಿ ಮಾಡಬೇಕಂತ ನಾವು ಉದ್ದೇಶ ಮಾಡ್ಕೊಂಡು ಎಲ್ಲ ಕಾರ್ಮಿಕ PDM ಪಾರ್ಕ್ ಹತ್ರ ಹೋಗ್ಬೇಕಂತ ನಾವು 5ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಬರಬೇಕಂತ, ಎಲ್ಲ ಕಾರ್ಮಿಕರು ಬರಬೇಕು ಅಂತ ನಾವು ಎಲ್ರಿಗೂ ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕಾರ್ಮಿಕರು ಒಂದು ದಿವಸ ಬರಬೇಕು. ಒಂದು ದಿವಸ ನೀವು ಬಂದಿಲ್ಲ ಅಂದರೆ ಎಲ್ಲ ಟೋಟಲ್ ಆಗಿ ನಮ್ಮ ಮಂಡಳಿನೇ ಮುಚ್ಚಾಕ್ತಾರೆ. ದಯವಿಟ್ಟು ಪ್ರತಿಯೊಬ್ಬರು ಕಾರ್ಮಿಕರು ಬರಬೇಕು. ಎಷ್ಟೋ ಕೋಟಿ ಹಣಗಳು ದುರ್ಬಳಕೆ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಕಾರ್ಮಿಕರು ಬರಬೇಕಂತ ಪ್ರತಿಯೊಬ್ಬರಿಗೂ ನಾವು ತಿಳಿಸ್ತಾ ಇದ್ದೀವಿ. ಪ್ರತಿಯೊಬ್ಬರೂ ಬರಬೇಕು, ಪ್ರತಿಯೊಬ್ಬ ಕಾರ್ಮಿಕರು ಬರಲೇಬೇಕು. ಬಂದಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ಸಹಾಯಧನ ಯಾವುದು ಬರಲ್ಲ. ಬರ್ತಾ ಎಲ್ಲ ನಿಂತು ಹೋಗುತ್ತೆ. ಅದರಿಂದ ಆ ಉದ್ದೇಶದಿಂದ ಎಲ್ಲರೂ ಬರಬೇಕು ಅಂತ ನಾವು ಒಂದು ಮಾತು ತಿಳಿಸ್ತಾ ಎಲ್ರಿಗೂ ಬರುವಂತ ಕಟ್ಟಡ ಆಗಸ್ಟ್ 5ನೇ ತಾರೀಕು ಸೋಮವಾರ 10ವರೆಗೆ ಫ್ರೀಡಂ ಪಾರ್ಕಿಂದ CM ಮನೆ ಚಲೋ ಅಂತ ಮಾಡಿದ್ದೀವಿ. ಅದಕ್ಕೆ ಎಲ್ಲ ಕಟ್ಟಡ ಕಾರ್ಮಿಕರು ಎಲ್ಲ ಕೆಲಸ ಅಂದರೆ ಕಟ್ಟಡ ಕಾರ್ಮಿಕರಲ್ಲಿ ಮಾಡ್ತಾ ಇರೋರು ಎಲ್ಲರೂ ಬಂದು ಅಲ್ಲಿ ಸೇರಬೇಕು. ಅದು ಒಂದು ಧರಣಿ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿರೋದು. ಅದರಲ್ಲಿ ಬಂದುಬಿಟ್ಟು ಸೌಲಭ್ಯ ಹಾಕಿರೋ ಅರ್ಜಿಗಳು ಯಾವುದೂ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಹೊಸ ನೋಂದಣಿ ಮಾಡ್ತಾ ಇಲ್ಲ, ನವೀಕರಣದ್ದು ಆಗ್ತಾ ಇಲ್ಲ. ಇವಾಗ ಅದರಲ್ಲಿ ಕೊಡ್ತಾ ಇರೋ ಕಿಟ್ಗಳು ಅವು ಖರೀದಿ ಮಾಡ್ತಾರಲ್ಲ ಅವೆಲ್ಲ ನಿಲ್ಲಿಸಬೇಕು. ಚೆಸ್ ಅಮೌಂಟ್ನ ಕರೆಕ್ಟಾಗಿ ಕಲೆಕ್ಟ್ ಮಾಡಬೇಕು. ಅಂದರೆ ಈ ಕಟ್ಟಡ ಕಾರ್ಮಿಕರು ಇರೋದಕ್ಕೆ ಅವ್ರಿಗೆ ಏನೇನು ಬರುತ್ತೋ ಅವೆಲ್ಲ ಕರೆಕ್ಟಾಗಿ ಕೊಡಬೇಕು ಅಂತಲೇ ಈ ಜಗಳ ಮಾಡ್ತಾ ಇರೋದು. ಇವಾಗ ಹೋಗ್ಬಿಟ್ಟಲ್ಲಿ CM ಮನೆ ಹತ್ರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರೋದು 5ನೇ ತಾರೀಕು. ಇದಕ್ಕೆ ಎಲ್ಲ ಕಟ್ಟಡ ಕಾರ್ಮಿಕರು ಸ್ಪಂದಿಸಿ ಅವರವ್ರ ಖುದ್ದು ಖರ್ಚಿಂದನೇ ಬಂದು ಅಲ್ಲಿ ಸೇರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವೇನು ಟೀ ಕಾಫಿ ಈ ಥರ ಚಾರ್ಜಸ್ ಏನು ಕೊಡೋದಿಲ್ಲ. ಇದು ರಾಜಕೀಯವಾಗಿ ಏನು ಮಾಡ್ತಾ ಇಲ್ಲ. ಬರೀ ಮಾಡ್ತಾ ಇರೋದು ಕಾರ್ಮಿಕರ ಸೌಲಭ್ಯಗಳನ್ನು ಪಡೆಯೋದಕ್ಕೋಸ್ಕರ ಮಾತ್ರನೇ ಮಾಡ್ತಾ ಇರೋದು. ಈ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಎಲ್ಲ ಕಾರ್ಡ್ಗಳು ರಿಜೆಕ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಮಂಡಳಿನೇ ಮುಚ್ಚಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಅದರಲ್ಲಿರೋ ಅಮೌಂಟ್ ಎಲ್ಲ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಅದಕ್ಕೆ ಇದೆಲ್ಲ ನಡಿಬಾರ್ದು. ಇದು ಕರೆಕ್ಟಾಗಿ ಮೊದಲೇ ಹೆಂಗಿತ್ತು ಅದೇ ಥರ ನಡಿಬೇಕು. ಹೈಕೋರ್ಟ್ ಏನು ತೀರ್ಮಾನ ಮಾಡಿದೆಯೋ ಈ ಅರ್ಜಿಗಳು ಫಸ್ಟ್ ಎಲ್ಲ ಕೊಡ್ತಾ ಇದ್ದ ಅಮೌಂಟ್ ಏನಿತ್ತು ಆ ಅಮೌಂಟ್ ಕರೆಕ್ಟಾಗಿ ಅದೇ ಅಮೌಂಟು ಜಾರಿ ಮಾಡಿ ಕೊಡಬೇಕು ಅಂತ CM ಅವ್ರನ್ನ ಕೇಳಬೇಕು ಅಂತಲೇ ಹೋಗ್ತಾ ಇರೋದು. ಅದಕ್ಕೆ ದಯವಿಟ್ಟು ಎಲ್ಲ ಕಟ್ಟಡ ಕಾರ್ಮಿಕರು ಅವ್ರು ಖುದ್ದಾಗಿ ಅವ್ರು ಓನಾಗಿ ಖರ್ಚು ಮಾಡಿ ಅವರೇ ಸದ್ಯಕ್ಕೆ ಬಂದು ತಿಳ್ಕೊಂಡು ಎಲ್ಲ ಅವ್ರವ್ರ ಬೆನಿಫಿಟ್ ಪಡಿಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. KGF ಇಂದ ಬರೋರೆಲ್ಲ ಟ್ರೈನ್ ಮಾರ್ಗದಿಂದ ಬರ್ತಾರೆ, ಮಾರ್ಗದಿಂದ ಬರ್ತಾರೆ. ಅವರವ್ರ ಅನುಕೂಲವಾಗಿ ಎಲ್ಲ ಕಾರ್ಮಿಕರು ಬರ್ತಾರೆ. ಎಲ್ಲ ನಮ್ಮ ಹಿಂದೂ ಸಂಘಟನೆಗಳು ಎಲ್ಲರೂ ಸೇರಿ ನಾವು ಮಾತಾಡ್ಕೊಂಡಿದ್ದೀವಿ. KGF ಅಲ್ಲಿ ಎಲ್ಲರೂ ಬರ್ತೀವಿ ಅಂತ ತಿಳಿಸಿದ್ದಾರೆ. ನಾವು 100% 10ವರೆಗೆ ಎಲ್ಲರೂ ಸೇರಬೇಕು. ಬರ್ತಾರೆ, ಎಲ್ಲರೂ ಬರಬೇಕು. ಬೇರೆ ಯಾರಿಗೂ ಯಾವ ಸರ್ಕಾರದಿಂದ ಕೊಡೋದಲ್ಲ. ಕಾರ್ಮಿಕರ ಶಿಸ್ತು ದುಡ್ಡು ಕೊಡೋದು ಎಲ್ಲ ಕಾರ್ಮಿಕರಿಗೆ ಸೇರಬೇಕು. ಅದು ಸುಮಾರು ಕೋಟಿಗಳು ಅದನ್ನು ಆಗ್ತಾನೇ ಇದೆ. ಆದ್ರೂ ಯಾರು ತಲುಪ್ತಾ ಇಲ್ಲ. ಅದೇ ಉದ್ದೇಶ. ಎಲ್ಲರೂ ಹೋಗ್ತಾ ಇದ್ರು ಕಾರ್ಮಿಕರು. ಓಕೆ, ಡನ್.